ಪ್ರೀತಿಯ ನನ್ನ ಎಲ್ಲ ಸ್ಪರ್ಧಾರ್ಥಿಗಳೇ, ಈಗಾಗಲೇ ರಾಕೆಟ್ ಮತ್ತು ಕೃತಕ ಉಪಗ್ರಹಗಳಿಗೆ ಸಂಬಂಧಿಸಿದಂತೆ ಪಾರ್ಟ್ 1ನಲ್ಲಿ ರಾಕೆಟ್ ಅಂದ್ರೇನು, ರಾಕೆಟಿನಲ್ಲಿರ್ತಕ್ಕಂಥ ಭಾಗಗಳು, ಅಲ್ಲದೆ ರಾಕೆಟ್ನಲ್ಲಿ ಯಾವ ಇಂಧನವನ್ನು ಬಳಸ್ತಾರೋ ಆಕ್ಸಿಡಕ್ ಟ್ಯಾಂಕಿನ ಅವಶ್ಯಕತೆ ಏನೈತಿ ಅನ್ನೋದೆಲ್ಲನೂ ನೋಡಿದ್ದೆವು. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದ್ರೆ ಅದರ ಮುಂದುವರಿದ ಭಾಗ ಈ ರಾಕೆಟ್ ಮತ್ತು ಕೃತಕ ಉಪಗ್ರಹಗಳಿಗೆ ಸಂಬಂಧಿಸಿದಂತೆ ಯಾವುದು ಅಂತ ಕೇಳಿದಾಗ ರಾಕೆಟ್ ಉಡಾವಣೆಯಲ್ಲಿ ಗಮನಿಸಬೇಕಾದ ಅಂಶಗಳು ಅಂತ ಬರ್ತೇವೆ. ರಾಕೆಟ್ ಉಡಾವಣೆಯಲ್ಲಿ ಗಮನಿಸಬೇಕಾದಂಥ ಅಂಶಗಳು ಇದನ್ನು ಹೇಳಬೇಕಾಗಿತ್ತು. ಸೊ ಹಾಗಾದರೆ ರಾಕೆಟ್ ಉಡಾವಣೆಯಲ್ಲಿ ಗಮನಿಸಬೇಕಾದ ಅಂಶಗಳು ಏನು ಅಂತ ಕೇಳ್ಬೋದು. ನೆನ್ಪಿಟ್ಕೋರಿ. ಹಾಗಾದ್ರೆ ರಾಕೆಟ್ ಉಡಾವಣೆಯಲ್ಲಿ ಗಮನಿಸಬೇಕಾದ ಅಂಶಗಳು ಅಂದ್ರೆ 1ನೇ ಪಾಯಿಂಟ್ ಕ್ಲಿಯರಾಗಿ ನೆನ್ಪಿಟ್ಕೋರಿ. ರಾಕೆಟ್ ಮೇಲಕ್ಕೆ ಹೋದಂತೆ ವಾಯುಮಂಡಲದ ಸ್ತರಗಳು ಅಂತ ಹೇಳ್ತೇವೆ ರೀ. ರಾಕೆಟ್ ಮೇಲಕ್ಕೆ ಹೋದಂತೆ ಯಾವ್ರಿ? ವಾಯುಮಂಡಲದ ಸ್ತರಗಳು. ವಾಯುಮಂಡಲದ ಸ್ತರಗಳು ಅಂತ ಹೇಳ್ತೇವೆ. ವಾಯುಮಂಡಲದ ಸ್ತರಗಳು ರಾಕೆಟಿನ ಚಲನೆಗೆ ಪ್ರತಿರೋಧ ಒಡ್ಡುತ್ತವೆ. ರಾಕೆಟಿನ ಚಲನೆಗೆ ಏನು ಒಡ್ತಾವ್ರಿ? ರಾಕೆಟಿನ ಚಲನೆಗೆ ಪ್ರತಿರೋಧ ಒಡ್ಡುತ್ತವೆ ಅಂತ ಹೇಳ್ತೇವೆ. ಪ್ರತಿರೋಧ ಒಡ್ಡುತ್ತವೆ. ರಾಕೆಟಿನ ಚಲನೆಗೆ ಪ್ರತಿರೋಧವನ್ನು ಒಡ್ತಾವು ಅಂತ ಹೇಳ್ತೇವೆ ವಾಯುಮಂಡಲದ ಸ್ತರಗಳು. ಅಂದ್ರೆ ರಾಕೆಟ್ ಮೇಲಕ್ಕೆ ಹೋದಂತೆ ಈ ವಾಯುಮಂಡಲದ ಸ್ತರಗಳು ಏನು ಮಾಡ್ತಾವೆ ಅಂದ್ರೆ ರಾಕೆಟ್ ಚಲಿಸ್ಲಿಕ್ಕೆ ಅಡಚಣೆಯನ್ನು ಒಡ್ತಾವು ಅಂತ ಅಂದಂಗೆ. ಎರಡನೇದಾಗಿ ರಾಕೆಟ್ ಮೇಲಕ್ಕೆ ಹೋದಂತೆ ರಾಕೆಟಿನಲ್ಲಿರುವ ಇಂಧನ ಅಂತ ಹೇಳ್ತೇವೆ ರೀ. ರಾಕೆಟಿನಲ್ಲಿರುವ ಇಂಧನ ಖರ್ಚು ಹಾಕೋತ ಹೋಗ್ತದೆ. ಏನಾಗ್ತದೆ ರೀ? ಖರ್ಚು ಆಗುತ್ತಾ ಹೋಗುತ್ತದೆ. ಖರ್ಚು ಆಗುತ್ತಾ ಹೋದಂತೆ ರಾಕೆಟಿನ ಒಟ್ಟು ರಾಶಿ ಟೋಟಲ್ ಮಾಸ್ ಒಟ್ಟು ರಾಶಿ ಕಡಿಮೆ ಆಗ್ತದೆ. ಒಟ್ಟು ರಾಶಿ ಕಡಿಮೆಯಾಗುತ್ತದೆ ಅನ್ನೋದು ನಮಗೆ ಏನಪ್ಪ ಅಂತಂದ್ರೆ ಈ ಪಾಯಿಂಟ್ ಗೊತ್ತಿರಬೇಕು. ಅಲ್ಲದೆ ಮೂರನೇದಾಗಿ ರಾಕೆಟ್ ಮೇಲಕ್ಕೆ ಹೋದಂತೆ ನಿರಂತರವಾಗಿ ಅಂತ ಹೇಳ್ತೇವೆ, ಕಂಟಿನ್ಯೂವರ್ಸ್ಲಿ ನಿರಂತರವಾಗಿ ಗುರುತ್ವ ವೇಗೋತ್ಕರ್ಷ ಅಂತ ಹೇಳ್ತೇವೆ ರೀ. ಗುರುತ್ವ ವೇಗೋತ್ಕರ್ಷ ಬದಲಾಗ್ತಿರ್ತದೆ. ನಿರಂತರವಾಗಿ ಬದಲಾಗುತ್ತಿರುತ್ತದೆ ಅಂತ ಹೇಳ್ತೇವೆ. ಬದಲಾಗುತ್ತಿರುತ್ತದೆ. ಇಲ್ಲಿ ಇವು ರಾಕೆಟ್ ಉಡಾವಣೆಯಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂಥ ಈ 3 ಅಂಶಗಳು. ನಾಳೆ ಇಲ್ಲಿ ಏನು ಕೇಳ್ಬೋದು ಅಂದಾಗ ಇವು 3ರಲ್ಲಿ ರಾಕೆಟ್ ಉಡಾವಣೆಯಲ್ಲಿ ಗಮನಿಸಬೇಕಾದ ಅಂಶಗಳು ಅಂತ ಕೊಟ್ಟು ಇವು ಆಪ್ಷನ್ಗಳನ್ನು ಕೊಟ್ಟು ಮೇಲಿನ ಎಲ್ಲವೂ ಕೊಡ್ಬೋದು. ಅಥವಾ ರಾಕೆಟ್ ಮೇಲಕ್ಕೆ ಹೋದಂತೆ ಗುರುತ್ವ ವೇಗೋತ್ಕರ್ಷ ಡ್ಯಾಶ್ ಬದಲಾಗುತ್ತದೆ, ಸ್ಥಿರವಾಗಿರುತ್ತದೆ, ನಿರಂತರವಾಗಿ ಬದಲಾಗುತ್ತಿರುತ್ತದೆ ಅಂತ ಕೊಡ್ಬೋದು. ಅಂದ್ರೆ ಕಂಟಿನ್ಯೂವರ್ಸ್ಲಿ ಚೇಂಜ್ ಆಗ್ತಿರ್ತದೆ. ವಾಯುಮಂಡಲದ ಸ್ತರಗಳು ರಾಕೆಟಿನ ಚಲನೆಗೆ ಏನನ್ನ ಒಡ್ತಾವು ಅಂತ ಕೇಳ್ಬೋದು. ಪ್ರತಿರೋಧವನ್ನು ಒಡ್ಡುತ್ತವೆ. ಇವು ಏನಂತ ಕೇಳಿದಾಗ ರಾಕೆಟ್ ಉಡಾವಣೆಯಲ್ಲಿ ಗಮನಿಸಬೇಕಾದಂಥ ಅಂಶಗಳು ಅಂತ ಹೇಳ್ತೇವೆ. ಹಾಗಾದರೆ ನೆಕ್ಸ್ಟ್ ನೋಡ್ರಿ, ರಾಕೆಟ್ ಉಡಾವಣೆಯಲ್ಲಿ ಗಮನಿಸಬೇಕಾದ ಅಂಶಗಳಾಗಿಂದ ಇದು ಇಂಪಾರ್ಟೆಂಟ್ ನೋಡ್ರಿ. ವಿಮೋಚನಾ ವೇಗ ಅಂತ ಬರ್ತೀವಿ ರೀ. ಎಸ್ಕೇಪ್ ವೆಲಾಸಿಟಿ ಅಂತ ಹೇಳ್ತೇವೆ. ವಿಮೋಚನಾ ವೇಗ ಅಂದ್ರೆ ಎಸ್ಕೇಪ್ ವೆಲಾಸಿಟಿ ಅಂತ ಹೇಳ್ತೇವೆ. ಹಾಗಾದ್ರೆ ವಿಮೋಚನಾ ವೇಗ ಅಂದ್ರೆ ಏನು? ವಿಮೋಚನಾ ವೇಗ ಅಂದರೆ ಎಸ್ಕೇಪ್ ವೆಲಾಸಿಟಿ. ಈಗ ನಿಮಗೊಂದು ಮಾತು ಹೇಳಿದೆ, ಭೂಮಿಗೆ ಗುರುತ್ವ ಬಲ ಐತಿ. ಯಾವುದೇ ವಸ್ತುವನ್ನು ನಾವು ಮೇಲಕ್ಕೆ ಎಸೆದರೂ ಕೂಡ ಆ ವಸ್ತು ಏನು ಮಾಡ್ತದೆ? ತಳಗೆ ಬರ್ತದೆ. ತಳಗೆ ಯಾಕೆ ಬರ್ತದೆ ಅಂದ್ರೆ ಭೂಮಿಗೆ ಯಾವ ಫೋರ್ಸ್ ಐತಿ? ಗ್ರಾವಿಟಿ ಫೋರ್ಸ್. ಹಾಗಾಗಿ ಈಗ ಒಂದು ರಾಕೆಟ್ ಐತಪ್ಪ, ಈ ರಾಕೆಟ್ ಭೂಮಿಯಿಂದ ನಾವು ತಪ್ಸ್ಕೊಂಡು ಹೋಗ್ಬೇಕಂದ್ರೆ ಭೂಮಿಗೆ ಇದು ಗುರುತ್ವ ಬಲ ಐತಿ. ಈ ಗುರುತ್ವ ಬಲ ಈ ರಾಕೆಟನ್ನು ತನ್ನ ಕಡೆಗೆ ಎಳ್ಕೊತಿರ್ತದೆ. ಇನ್ನು ಈ ಎಳೆದುಕೊಳ್ಳುವ ಈ ಗುರುತ್ವ ಬಲದಿಂದ ರಾಕೆಟ್ ತಪ್ಸ್ಕೊಂಡು ಹೋಗ್ಬೇಕು. ಯಾವ ಬಲದಿಂದ ತಪ್ಸ್ಕೊಂಡು ಹೋಗ್ಬೇಕ್ರಿ? ಗುರುತ್ವ ಬಲದಿಂದ ತಪ್ಸ್ಕೊಂಡು ಹೋಗ್ಬೇಕು. ಸೊ ಹಿಂಗೆ ಗುರುತ್ವ ಬಲದಿಂದ ತಪ್ಪಿಸ್ಕೊಂಡು ಹೋಗ್ಲಾಕೇನು ಈ ರಾಕೆಟಿಗೆ ಏನು ಕೊಡ್ತೇವಲ್ಲ ವೇಗ, ಆ ವೇಗಕ್ಕೆ ಏನಂತ ಕರೀತಾರಂದ್ರೆ ವಿಮೋಚನಾ ವೇಗ ಅಂತ ಕರೀತಾರೆ. ಸೊ ಇದಕ್ಕೇನಂತ ಕರೀತಾರಂದ್ರೆ ಎಸ್ಕೇಪ್ ವೆಲಾಸಿಟಿ ಅಂತ ಕರೀತಾರೆ. ಹಾಗಾದ್ರೆ ಭೂಮಿಯ ವಿಮೋಚನಾ ವೇಗ ಎಷ್ಟೈತೆ ಅಂತ ಕೇಳ್ತಾನೆ. 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಐತಿ. ಕಿಲೋಮೀಟರ್ ಪರ್ ಸೆಕೆಂಡ್, ಅಥವಾ ಇದನ್ನು ಹಿಂಗೂ ಬರೀತಾರೆ ಕಿಲೋಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಭೂಮಿಯ ಗುರುತ್ವ ವೇಗೋತ್ಕರ್ಷ ಎಷ್ಟದ ಅಂತ ಕೇಳಿದಾಗ 9.8 ಅದ್ರಿ. ಭೂಮಿಯ ಗುರುತ್ವ ವೇಗೋತ್ಕರ್ಷ ಎಷ್ಟಾದ್ರಿ? ಸ್ಮಾಲ್ g = 9.8
8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಇಲ್ಲಿ ಒಂದು ನೀವು ಪಾಯಿಂಟನ್ನು ನೀವು ಕ್ಲಿಯರಾಗಿ ತಿಳ್ಕೊಬೇಕು. ಯಾವಾಗ್ಲೂ ವಿಮೋಚನಾ ವೇಗ ಏನಾಗಿರ್ಬೇಕಂತ ಕೇಳಿದಾಗ ಭೂಮಿಯ ಗುರುತ್ವ ವೇಗೋತ್ಕರ್ಷಕ್ಕಿಂತ ಹೆಚ್ಚಿರಬೇಕು. ಹೆಚ್ಚಿದ್ರೆ ಮಾತ್ರ ಭೂಮಿಯ ಗುರುತ್ವ ಬಲದಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ. ಈಗ ಭೂಮಿಯ ಗುರುತ್ವ ವೇಗೋತ್ಕರ್ಷ 9.8 ಐತ್ರಿ. ಹಾಗಾದ್ರೆ ವಿಮೋಚನಾ ವೇಗ ನಾವು 7.2 ಕೊಟ್ಟೇವಂದ್ರೆ ಹೋಗಲ್ಲದು. ಯಾಕಂದ್ರೆ ಗ್ರಾವಿಟಿ ಫೋರ್ಸ್ ಎಳ್ಕೊಳ್ಳೋದು ತನ್ನ ಕಡೆಗೆ ಎಳ್ಕೊಳ್ಳೋ ಬಲ ಹೆಚ್ಚಾಗಿಬಿಡ್ತದೆ. ಸೊ ಹಾಗಾಗಿ ನಾಳೆ ಏನಂದ್ರೆ ವಿಮೋಚನಾ ವೇಗವು ಏನಾಗಿರ್ಬೇಕಂದ್ರೆ ಗುರುತ್ವ ಬಲದಕ್ಕಿಂತ ಹೆಚ್ಚಿರಬೇಕು. ಹಾಗಾದ್ರೆ 8 ಗ್ರಹಗಳಲ್ಲಿ ಅತಿ ಹೆಚ್ಚು ವಿಮೋಚನಾ ವೇಗ ಹೊಂದಿರುವ ಗ್ರಹ ಯಾವುದು ಅಂತ ಕೇಳ್ಬೋದು. ಹಾಗಾದ್ರೆ ಯಾವ ಗ್ರಹದ ಎಸ್ಕೇಪ್ ವೆಲಾಸಿಟಿ ಹೆಚ್ಚದ ಹೇಳ್ರಿ ನೋಡೋಣ. ಯಾವುದು ಅಂದ್ರೆ ಗುರು ಗ್ರಹದ ಎಸ್ಕೇಪ್ ವೆಲಾಸಿಟಿ ಹೆಚ್ಚದ. ಹಾಗಾದ್ರೆ ಗುರು ಗ್ರಹದ ವಿಮೋಚನಾ ವೇಗ ಯಾಕೆ ಹೆಚ್ಚದ ಅಂದ್ರಿ ಅಂತ ಇಟ್ಕೋರಿ. ಯಾಕೆ ಹೆಚ್ಚದ ಅಂದ್ರೆ ಗುರು ಗ್ರಹದ ಏನು ಹೆಚ್ಚದ್ರಿ? ಗ್ರಾವಿಟಿ ಹೆಚ್ಚದ. ಗ್ರಾವಿಟಿ ಹೆಚ್ಚು ಹಾಕದ್ರಿ. ಗ್ರಾವಿಟಿ ಗುರು ಗ್ರಹದ ಗುರುತ್ವ ಹೆಚ್ಚು ಯಾಕದ ಅಂತ ಕೇಳಿದಾಗ ಗುರು ಗ್ರಹದ ರಾಶಿ ಹೆಚ್ಚೈತಿ, ಮಾಸ್ ಹೆಚ್ಚೈತಿ. ಸೊ ಹಾಗಾಗಿ ಅದರದ್ದು ಗ್ರಾವಿಟಿ ಹೆಚ್ಚದ. ನಿಮಗೆ ಗುರುತ್ವ ಟಾಪಿಕಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತೀನಿ. ಎಸ್ ಕ್ಲಿಯರ್ ಆಗುತ್ತೆ ಪಾಯಿಂಟ್. ಹಾಗಾದ್ರೆ ನಾಳೆ ನಿಮಗೊಂದು ಲಾಜಿಕ್ ಕ್ವಶನ್ ಮಾಡ್ಬೋದು ಇಲ್ಲಿ. ಈಗ ನೋಡ್ರಿ, ಸೊ ಈಗ ಇದು ಒಂದು ರಾಕೆಟ್ ಆದತ್ತ ಇಟ್ಕೋರಿ. ಸದ್ ಈ ರಾಕೆಟ್ ಒಳಗಡೆ 1000 kg ಒಂದು ಉಪಗ್ರಹ ಆದ್ರಿ. ಇದು ಎ ಅನ್ನೋ ರಾಕೆಟ್. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ ಇಲ್ಲೊಂದು ರಾಕೆಟ್ ಐತ್ರಿ. ಇದ್ರಾಗ ಏನಪ್ಪ ಅಂತ ಕೇಳಿದಾಗ 2000 kg ಇರ್ತಕ್ಕಂಥದ್ದು ಒಂದು ಉಪಗ್ರಹ ಐತಿ. ಇದ್ರಾಗ 1000 kg ಐತ್ರಿ ಎ ಒಳಗೆ. ಬಿ ಒಳಗೆ 2000 kg ಉಪಗ್ರಹ ಅದ. ಇವೆರಡೂ ಬಾಹ್ಯಾಕಾಶಕ್ಕೆ ನಾವು ಕಳಿಸ್ಬೇಕಾಗ್ಯದ. ಹಾಗಾದ್ರೆ ಇವೆರಡರಲ್ಲಿ ವಿಮೋಚನಾ ವೇಗ ಎದಕ್ಕೆ ಹೆಚ್ಚು ಕೊಡ್ಬೇಕ್ರಿ? ಆಪ್ಷನ್ ಎ ರಾಕೆಟಿಗೆ ವಿಮೋಚನಾ ವೇಗ ಹೆಚ್ಚು ಕೊಡಬೇಕು. ಆಪ್ಷನ್ ಬಿಗೆ ವಿಮೋಚನಾ ವೇಗ ರಾಕೆಟಿಗೆ ವಿಮೋಚನಾ ವೇಗ ಹೆಚ್ಚು ಕೊಡಬೇಕು. ಹಾಗಾದ್ರೆ ಆಪ್ಷನ್ ಸಿ ಎ ಮತ್ತು ಬಿಗೆ ಎರಡಕ್ಕೂ ವೇಗ ಸಮ ಕೊಡಬೇಕು. ಸಮ ಡಿ ಯಾವುದೂ ಅಲ್ಲ. ಯಾವುದಾಗ್ತದೆ ಹೇಳ್ರಿ ನೋಡೋಣ. ನನ್ ಆಫ್ ದೀಸ್ ಅಂತ ಅದು ನೋಡ್ರೆ ಎ ಅನ್ನೋ ಉಪಗ್ರಹ ಐತಲ್ಲ, ಇದು ಸಾರಿ ಎ ಅನ್ನೋ ಸೆಟಲೈಟ್ ಐತಲ್ರಿ. ಈ ಎ ಅನ್ನೋ ಸೆಟಲೈಟ್ ಒಳಗಡೆ ಎ ಅನ್ನೋ ರಾಕೆಟ್ ಒಳಗೆ ಏನು ಮಾಡ್ಯಾವ್ರಿ? ಎ ಅನ್ನೋ ರಾಕೆಟ್ ಒಳಗೆ 1000 kg ಉಪಗ್ರಹ ಅದ. ಬಿ ಅನ್ನೋದ್ರೊಳಗೆ 2000 kg ಉಪಗ್ರಹ ಐತಿ. ಈ ಎರಡೂ ಪ್ರತ್ಯೇಕ ರಾಕೆಟಿನಲ್ಲಿ ಈ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಬೇಕಾದರೆ ಯಾವುದಕ್ಕೆ ಹೆಚ್ಚು ವೇಗ ನೀಡಬೇಕು? ಆಪ್ಷನ್ ಎ ರಾಕೆಟಿಗೆ ಹೆಚ್ಚು ವೇಗ ಕೊಡಬೇಕು. ಆಪ್ಷನ್ ಬಿ ರಾಕೆಟಿಗೆ ಹೆಚ್ಚು ವೇಗ ಕೊಡಬೇಕು. ಆಪ್ಷನ್ ಸಿ ಎ ಮತ್ತು ಬಿಗೆ ವೇಗ ಸಮ. ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಐತಿ. ಯಾವುದಾಗ್ತದ್ರಿ? ಹಾಗಾದ್ರೆ ಇಲ್ಲಿ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಯಾವುದಕ್ಕೆ ಆಗ್ತದ ಅಂತ ಕೇಳಿದಾಗ ರೈಟ್ ಆನ್ಸರ್ ಸಿ ಆಗ್ತದೆ. ಎರಡಕ್ಕೂ ಕೊಡಬೇಕಾದಂಥ ವೇಗ ಸಮ ಇರ್ತದ. ಯಾಕಂದ್ರೆ ಭೂಮಿಯ ಗುರುತ್ವ ವೇಗೋತ್ಕರ್ಷ ಯಾವುದೇ ಕಾಯದ ರಾಶಿಯನ್ನು ಅವಲಂಬಿಸಿಲ್ಲ. ಅರ್ತ್ ಗ್ರಾವಿಟೇಷನ್ ಈಸ್ ನಾಟ್ ಡಿಪೆಂಡಿಂಗ್ ಅಪಾನ್ ದ ಮಾಸ್ ಆಫ್ ದಿ ಪಾರ್ಟಿಕಲ್. ಸೊ ಹಾಗಾಗಿ ನಾವಿಲ್ಲಿ ಕೊಡಬೇಕಾದ ವೇಗ ಸೇಮ್ ಇರ್ತದೆ. ಈಗ ನೋಡ್ರಿ, ಒಂದು ಸಣ್ಣ ಈ ಪೆನ್ ಐತಿ, ಇದು ಪಾಯಿಂಟ್ರ್ ಐತಿ. ಈ ಪಾಯಿಂಟ್ರ್ ನಾವು ಬಾಹ್ಯಾಕಾಶಕ್ಕೆ ಕಳಿಸ್ಬೇಕಂದ್ರೆ ವೇಗ ಎಸ್ಕೇಪ್ ವೆಲಾಸಿಟಿ ಎಷ್ಟು ಕೊಡಬೇಕು? L1.2 ಕೊಡಬೇಕು. ಅಥವಾ ನಾವು ಒಂದು ದೊಡ್ಡದೊಂದು ವಸ್ತು ಬಾಹ್ಯಾಕಾಶಕ್ಕೆ ಕಳಿಸ್ಬೇಕಾಗಿತ್ತಂದ್ರೆ ಭೂಮಿಯ ವಿಮೋಚನೆ ವೇಗ ತಪ್ಪಿಸ್ಕೊಂಡು ಹೋಗ್ಬೇಕಂದ್ರೆ ಎಸ್ಕೇಪ್ ವೆಲಾಸಿಟಿ ಎಷ್ಟು ಇರಬೇಕು ರೀ? L1.2 ಇರಬೇಕು. ಸೊ ಹಾಗಾಗಿ ಭೂಮಿಯ ಗುರುತ್ವ ವೇಗೋತ್ಕರ್ಷ ಯಾವುದೇ ಕಾಯದ ರಾಶಿಯನ್ನು ಅವಲಂಬಿಸಿಲ್ಲ. ಹಾಗಾಗಿ ಕೊಡಬೇಕಾದ ವೇಗ ಏನಾಗ್ತದಪ್ಪ ಅಂತ ಕೇಳಿದಾಗ ಸೇಮ್ ಇರ್ತದೆ ಎರಡಕ್ಕೂ. ಎಸ್ ರೇ. ಹಾಗಾದ್ರೆ ನಾವು ನೆಕ್ಸ್ಟ್ ಬರ್ತೇವೆ ಬಹು ಹಂತ ರಾಕೆಟ್ ಅಂತ ಬರ್ತೇವೆ ರೀ. ಮಲ್ಟಿ ಸ್ಟೇಜ್ ರಾಕೆಟ್ ಅಂತ ಹೇಳ್ತೇವೆ ನೋಡ್ರಿ, ಸೆಕೆಂಡ್ ಒನ್. ಹಾಗಾದ್ರೆ ಬಹು ಹಂತ ರಾಕೆಟ್ ಅಂದ್ರೆ ಏನು? ನಾವು ಯಾವುದಕ್ಕೆ ಬಹು ಹಂತ ರಾಕೆಟ್ ಅಂತೇವೆ ಅನ್ನೋದನ್ನು ಸ್ವಲ್ಪ ಕ್ಲಿಯರಾಗಿ ನೆನ್ಪಿಟ್ಕೋರಿ. ಈಗ ಒಂದು ಉಪಗ್ರಹ ಆದ್ರಿ, ನಾವು ಬಾಹ್ಯಾಕಾಶಕ್ಕೆ ಕಳಿಸ್ಬೇಕು. ಈ ಬಾಹ್ಯಾಕಾಶಕ್ಕೆ ಕಳಿಸ್ಬೇಕಂದ್ರೆ ಸುಮಾರು ಈಗ ಕಮ್ಯುನಿಕೇಷನ್ ಸೆಟಲೈಟ್ ಅಂತ ಹೇಳ್ತೇವೆ. ಕಮ್ಯುನಿಕೇಷನ್ ಸೆಟಲೈಟ್ ಎಷ್ಟು ದೂರ ಇರ್ತಾವೆ ಅಂದ್ರೆ ಭೂಮಿಯಿಂದ 36,000 ಕಿಲೋಮೀಟರ್ ಅಂತರದೊಳಗಿರ್ತಾವೆ. ಇದು ನೆಕ್ಸ್ಟ್ ಕ್ಲಾಸ್ ಒಳಗೆ ಬರ್ತೀರಿ, ಹೇಳ್ತೀನಿ ಇದ್ರ ಬಗ್ಗೆ. ಈಗ 36,000 ಕಿಲೋಮೀಟರ್ ಅಂತರದೊಳಗಿರ್ತಾವೆ ಅಂದ್ರೆ ಅಷ್ಟು ಅಂತರಕ್ಕೆ ಕಳಿಸ್ಬೇಕಂದ್ರೆ ದೂರ ಜಾಸ್ತಿ ಆಯಿತು. ಒಂದೇ ಪಾಯಿಂಟ್. ಎರಡನೇದಾಗಿ ಏನಂತ ಕೇಳಿದಾಗ ಈಗ ಸೆಟ್ಲೈಟ್ ಅಪ್ಪ ತಂದ ಬಳಕ 1000 kg 2000 3000 kg ಗಟ್ಟಲೆ ಇರ್ತಾವೆ ರೀ. ಈ 1000 kg ಗಟ್ಟಲೆ ಅಂದಾಗ ರಾಶಿ ಹೆಚ್ಚಾಯಿತು.
ಅಂದ್ರೆ ದೂರನೂ ಹೆಚ್ಚಾದಂಗೆ ಇಂಧನ ಟ್ಯಾಂಕ ಆಕ್ಸಿಡಕ್ ಟ್ಯಾಂಕ ಹೆಚ್ಚು ಮಾಡಬೇಕಾಗತ್ತೆ. ಸೆಟ್ಲೈಟನು 1000-2000 kg ಅಂದ್ರೆ ರಾಕೆಟಿಂದು ಟೋಟಲ್ ಒಟ್ಟು ರಾಶಿ ಏನಾಗಿಬಿಡ್ತದೆ ರೀ, ಹೆಚ್ಚಾಗ್ತದೆ. ಒಟ್ಟು ರಾಶಿ ಹೆಚ್ಚಾಯ್ತಂದ್ರೆ ರಾಕೆಟ್ ನಾವು ಬಾಹ್ಯಾಕಾಶಕ್ಕೆ ಕಳಿಸ್ಬೇಕಾಗಿತ್ತು ಇಟ್ಕೋರಿ, ನಮಗೆ ಕಳಿಸೋದು ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ರಾಕೆಟ್ ಮ್ಯಾಕ್ ಹೋಗ್ಲಿಕ್ಕೆ ಬೇಕಾದಂಥ ಫೋರ್ಸನ್ನು ನಮಗೆ ಒದಗಿಸ್ಕೊಡಕ್ಕೆ ಆಗಂಗಿಲ್ಲ. ಸೊ ಅವಾಗ ನಾವು ಏನು ಮಾಡ್ತೇವಂದ್ರೆ ಯಾವುದೇ ಉಪಗ್ರಹವನ್ನು, ಎನಿ ಸೆಟ್ಲೈಟ್ ನೆನ್ಪಿಟ್ಕೋರಿ, ಯಾವುದೇ ಉಪಗ್ರಹವನ್ನು ಭೂಮಿಯ ಯಾವುದೇ ಕಕ್ಷೆಯಲ್ಲಿ ಸ್ಥಾಪಿಸಬೇಕಾದ್ರೆ ನಾವು ಬಳಸ್ತಕ್ಕಂಥ ಉಪಗ್ರಹನೇ ಬಹು-ಅಂತ ರಾಕೆಟ್. ಅರ್ಥ ಆಗುತ್ತೆ? ಯಾವುದೇ ಉಪಗ್ರಹವನ್ನು ಭೂಮಿಯ ಯಾವುದೇ ಕಕ್ಷೆಯಲ್ಲಿ ಸ್ಥಾಪಿಸಲು ಉಪಯೋಗಿಸುವ ಉಪಗ್ರಹವೇ ಇದು ಉಪಯೋಗಿಸುವ ರಾಕೆಟ್ವೇ ಬಹು-ಅಂತ ರಾಕೆಟ್, ಮೀನ್ಸ್ ಮಲ್ಟಿಸ್ಟೇಜ್ ರಾಕೆಟ್. ಸರ್ ಹಾಗಾದ್ರೆ ಬಹು-ಅಂತ ರಾಕೆಟ್ ಅಂದರೆ ಏನು? ಸೊ ಅದು ಹೆಂಗೆ ವರ್ಕ್ ಮಾಡುತ್ತಾ ಅಂತ ನೋಡಿದಾಗ ನೋಡ್ರಿ, ಬಹು-ಅಂತ ರಾಕೆಟ್ ಅಂದ್ರೆ ಒಂದರ ಮೇಲೆ ಒಂದರಂತೆ ಜೋಡಿಸಿರುವ ಹಲವು ರಾಕೆಟುಗಳ ವ್ಯವಸ್ಥೆಗೆ ಬಹು-ಹಂತ ರಾಕೆಟ್ ಅಂತ ಕರೀತಾರೆ. ಒಂದರ ಮೇಲೆ ಒಂದರಂತೆ ಜೋಡಿಸಿರುವ ಹಲವು ರಾಕೆಟುಗಳ ವ್ಯವಸ್ಥೆ, ಈ ಟೈಪ್ ಒಂದ್ರ ಮ್ಯಾಗ ಒಂದು ಜೋಡಿಸ್ತಾರೆ ಹಿಂಗೆ ಒಂದರ ಮೇಲೆ ಒಂದರಂತೆ ಜೋಡಿಸಿರುವ ಹಲವು ರಾಕೆಟುಗಳ ವ್ಯವಸ್ಥೆ. ಇದು ಫಸ್ಟ್ ಒಂದು ರಾಕೆಟ್ ರೀ. ಇದ್ರಾಗ ಇಂಧನ ಟ್ಯಾಂಕ ಆಕ್ಸಿಡಕ್ ಟ್ಯಾಂಕ್, ಇದ್ರಾಗೂ ಇಂಧನ ಟ್ಯಾಂಕ ಆಕ್ಸಿಡಕ್ ಟ್ಯಾಂಕ್, ಇಂಧನ ಟ್ಯಾಂಕ ಆಕ್ಸಿಡಕ್ ಟ್ಯಾಂಕ್. ಇದು ತಳಗೈತಲ್ರಿ, ಇದು ಬೂಸ್ಟರ್ ಎಂಜಿನ್ ಅಂತ ಕರಿತಾರೆ, ಬೂಸ್ಟರ್ ಎಂಜಿನ್. ಹಿಂಗೆ ಒಂದ್ರ ಮ್ಯಾಗ ಒಂದು, ನಾವೇನು ಹೋದ ಕ್ಲಾಸ್ ಒಳಗಡೆ ರಾಕೆಟಿನ ಚಿತ್ರ ತೆಗೆದಿದ್ದೇವಲ್ರಿ, ಅದು ಸಿಂಗಲ್ ಸ್ಟೇಜ್ ರಾಕೆಟ್. ಇದು ಏನಂತ ಕೇಳಿದಾಗ ಮಲ್ಟಿ ಸ್ಟೇಜ್ ರಾಕೆಟ್. ಹಿಂಗೆ ರಾಕೆಟ್ಗಳೇ ಒಂದ್ರ ಮ್ಯಾಗ ಒಂದು ಜೋಡಿಸಿರ್ತಾರೆ. ತಳಗೆ ಏನಿರ್ತದೆ ಅಂದರೆ ಇದು ಬೂಸ್ಟರ್ ಹಂತದ ಎಂಜಿನ್ ಇರ್ತದೆ ಇದು. ಇನ್ನು ನಾವು ಉಪಗ್ರಹ ಇಟ್ಟು ಕಳಿಸ್ಬೇಕಲ್ಲ ಸರ, ಈ ಬಹು-ಅಂತ ರಾಕೆಟ್ ಒಳಗೆ ಎಲ್ಲಿ ಅಂದರೆ ಇಲ್ಲಿ ಇಡ್ತಾರೆ, ಇಲ್ಲಿ ಈ ಮ್ಯಾಗಿಂದು ರಾಕೆಟ್ ಒಳಗಡೆ ಇಲ್ಲಿ ಸೆಟ್ಲೈಟ್ ಇರ್ತದೆ. ಸೊ ಹಿಂಗಿಟ್ಟು ಇದನ್ನು ಉಡಾವಣೆ ಮಾಡಿದಾಗ ಏನಾಗ್ಬಿಡ್ತಾ ಗೊತ್ತೇನ್ರಿ, ಕ್ಲಿಯರಾಗಿ ಡೆಫಿನಿಷನ್ ನೆನ್ಪಿಟ್ಕೋರಿ. ಒಂದರ ಮೇಲೆ ಒಂದರಂತೆ ಜೋಡಿಸಿರುವ ಹಲವು ರಾಕೆಟುಗಳ ವ್ಯವಸ್ಥೆಗೆ ಬಹು-ಅಂತ ರಾಕೆಟ್ ಅಂತಾರೆ. ಹಿಂಗೆ ಒಂದ್ರ ಮ್ಯಾಗ ಒಂದು ಜೋಡಿಸಿರ್ತಾರೆ. ಇನ್ನು ಈ ತಳಭಾಗದೊಳಗೆ ಏನೈತಲ್ರಿ, ಇದಕ್ಕೇನಂತ ಕರಿತೇವೆ ಅಂದ್ರೆ ಬೂಸ್ಟರ್ ಹಂತದ ರಾಕೆಟ್ ಅಂತ ಕರಿತೇವೆ. ಇದು ಏನು ಮಾಡಿಬಿಡ್ತದೆ ಅಂದ್ರೆ ರಾಕೆಟ್ ಮ್ಯಾಕ್ ಹೋಗ್ಲಾಕ ಅಗತ್ಯವಾದ ಗರಿಷ್ಠ ಬಲವನ್ನು ಒದಗಿಸಿಂದ ಈಗ ರಾಕೆಟ್ ಸುಮಾರು 1000 ಕಿಲೋಮೀಟ್ರ್ ಹೋಯ್ತು ಅಂತ ಇಟ್ಕೋರಿ. ಮ್ಯಾಗ 1000 ಕಿಲೋಮೀಟ್ರ್ ಹೋಯ್ತಂದ್ರೆ ಈ ತಳಗಿಂದ ರಾಕೆಟ್ ಏನೈತಲ್ರಿ, ಈ ಕೆಳಭಾಗದೊಳಗಿಂದ ರಾಕೆಟ್ ಒಳಗಿಂದ ಇಂಧನ ಖಾಲಿ ಆಗಿಬಿಡ್ತದೆ, ಆಕ್ಸಿಡಕ್ ಟ್ಯಾಂಕ್ನಿಂದ ಆಕ್ಸಿಜನ್ ಖಾಲಿ ಆಗಿಬಿಡ್ತದೆ. ಅವಾಗ ಏನು ಮಾಡಿಬಿಡ್ತದೆ ಅಂತ ಕೇಳಿದಾಗ ಇದು ಕಳ್ಸ್ಕೊಂಡ್ಬಿಡ್ತದೆ, ಇದು ಕಳ್ಸ್ಕೊಂಡ್ಬಿಡ್ತಾ ನೆಕ್ಸ್ಟ್ ಏನಾಗ್ಬಿಡ್ತದಪ್ಪ ಅಂತ ಕೇಳಿದಾಗ ಆಟೋಮೆಟಿಕ್ಕಾಗಿ ಸೊ ಈ ರಾಕೆಟ್ ಸ್ಟಾರ್ಟ್ ಆಗಿಬಿಡ್ತದೆ, ಇದು ಸ್ಟಾರ್ಟ್ ಆಗ್ತದೆ ರೀ. ಇದು ಒಂದು ಸುಮಾರು ಎಷ್ಟೊತ್ತು ಕೇಳಿದಾಗ 2000 ಕಿಲೋಮೀಟ್ರ್ ಹೋಯ್ತು ಅಂತ ಇಟ್ಕೋರಿ. 2000 ಕಿಲೋಮೀಟ್ರ್ ಮ್ಯಾಗ ಹೋಯ್ತು ಅಂದ್ರೆ ಅವಾಗ ಈ ರಾಕೆಟ್ ಒಳಗಿಂದ ಇದ್ರೊಳಗಿಂದು ಇಂಧನ ಖಾಲಿ ಆಗಿಬಿಡ್ತದೆ ರೀ. ಇಂಧನ ಖಾಲಿಯಾಗಿಂದ ನೆಕ್ಸ್ಟ್ ಈ ಪಾರ್ಟ್, ಈ ತೆಳಗಿಂದ 3ನೇ ನಂಬರ್ ಐತಲ್ರಿ, ಇದು ಏನು ಮಾಡಿಬಿಡ್ತದೆ ಅಂದರೆ ಇದು ಕಳ್ಸ್ಕೊಂಡ್ಬಿಡುತ್ತಾ. ಸೊ ಅವಾಗ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಮುಂದೆ 1000 ಕಿಲೋಮೀಟ್ರ್ ಹೋಗಿಂದ ಇದು ಕಳ್ಸ್ಕೊತದ. ಈ ಲಾಸ್ಟ್ ಏನೈತಲ್ರಿ, ಈ ರಾಕೆಟ್ ಏನು ಮಾಡಿಬಿಡ್ತದೆ ಅಂದ್ರೆ ಯಾವ ಉಪಗ್ರಹವನ್ನು ಯಾವ ಕಕ್ಷದೊಳಗಡೆ ನಾವು ಸ್ಥಾಪನೆ ಮಾಡಬೇಕಾಗ್ಯದಲ್ಲ ಅಲ್ಲಿಗೆ ಹೋಗಿಸಿಂದ್ರೆ ಆ ರಾಕೆಟ್ ಉಪಗ್ರಹವನ್ನು ಏನು ಮಾಡಿಬಿಡ್ತದೆ ಅಂತ ಕೇಳಿದಾಗ ಸ್ಥಾಪನೆ ಮಾಡ್ತದೆ. ಈ ಟೈಪ್ ಬಹು-ಅಂತ ರಾಕೆಟನ್ನು ನಾವು ಏನು ಮಾಡ್ತೇವೆ ಅಂತ ಕೇಳಿದಾಗ ಯೂಸ್ ಮಾಡ್ತೇವೆ. ಪಾಯಿಂಟ್ ಕ್ಲಿಯರಾಗಿ ನೆನ್ಪಿಟ್ಕೋರಿ. ಸೊ ನೀವು ಅನ್ಬೋದು, ಸರ್ ನೀವು ಹೇಳೋದು ಕರೆಕ್ಟ್ ರೀ, ಹಾಗಾದ್ರೆ ಅವು ಕಳ್ಸ್ಕೊಂಡು ಎಲ್ಲಿ ಬೀಳ್ತಾವು ಅಂತ ಬರ್ತದೆ ವಿಚಾರ. ಎಸ್ ಸರ್ನೋ, ಅವು ಕಳ್ಸ್ಕೊತಾವ ಅಂತ ಹೇಳಿದ್ರಿ ಒಂದೊಂದು ಪಾರ್ಟ್ ಎಲ್ಲಿ ಕಳ್ಸ್ಕೊಂಡು ಬೀಳ್ತಾವು ಅಂದಾಗ ಕ್ಲಿಯರಾಗಿ ನೆನ್ಪಿಟ್ಕೋರಿ. ಒಂದನೇದಾಗಿ ಭೂಮಿಯ ಗುರುತ್ವಕ್ಕೆ ಒಳಗಿತ್ತು ಅಂತ ಇಟ್ಕೋರಿ, ಸಮುದ್ರದೊಳಗೆ ಬೀಳ್ತಾವೆ. ನಿಮ್ಗೊಂದು ಪಾಯಿಂಟ್ ಗೊತ್ತಾ, ಭಾರತ ದೇಶದಿಂದ ಉಪಗ್ರಹಗಳನ್ನು ಹೊತ್ತೊಯ್ಯುವ ರಾಕೆಟ್ಗಳನ್ನು ಎಲ್ಲಿದಿಂದ ಉಡಾವಣೆ ಮಾಡ್ತಾರೆ ಅಂತ ಕೇಳಿದ್ರೆ ಪೂರ್ವ ಕರಾವಳಿ ತೀರ ಅಂದರೆ ಸಮುದ್ರದ ದಂಡೆ. ಸಮುದ್ರದ ದಂಡೆಯಿಂದ ಯಾಕೆ ಉಡಾವಣೆ ಮಾಡ್ತಾರಂದ್ರೆ ರಾಕೆಟ್, ಈ ಮಲ್ಟಿಸ್ಟೇಜ್ ರಾಕೆಟ್ ಇವುಗಳನ್ನು ಉಡಾವಣೆ ಮಾಡಿದಾಗ ಅಥವಾ ರಾಕೆಟಿಗೆ ಏನಾದರೂ ತೊಂದರೆ ಆಯಿತು ಅಂತ ಇಟ್ಕೋರಿ, ತೊಂದರೆ ಆದಾಗ ಆ ಪಾರ್ಟ್ ಕಳ್ಸ್ಕೋತು ಅಂದ್ರೆ ಅದು ಎಲ್ಲಿ ಬೀಳಿ ಅಂದ್ರೆ ಹೊಳಿ ಬಂದು ಸಮುದ್ರದಾಗೆ ಬೀಳಿ ಅನ್ನೋ ಉದ್ದೇಶದಿಂದ ಏನಪ್ಪ ಅಂತಂದ್ರೆ ಕರಾವಳಿ ತೀರದಿಂದ ಉಡಾವಣೆ ಮಾಡ್ತಾರೆ. ಭೂಮಿ ಗುರುತಕ್ಕೆ ಒಳಗಿತ್ತಂದ್ರೆ ಸಮುದ್ರಕ್ಕೆ ಬೀಳುತ್ತಾ, ಭೂಮಿ ಬೀಳುತ್ತೆ. ಒಂದು ವೇಳೆ ಭೂಮಿ ಗುರುತ್ವ ದಾಟಿ ಹೋಗಿತ್ತು ಅಂತ ಇಟ್ಕೋರಿ, ಅಲ್ಲೇ ಬಾಹ್ಯಾಕಾಶದೊಳಗಡೆನೆ ಕಕ್ಷೆ ಒಳಗಡೆನೆ ಅಲ್ಲೇ ಏನು ಮಾಡ್ತಾವಂದ್ರೆ ತಿರುಗ್ಲಿಕ್ಕೆ ಚಾಲು ಮಾಡಿಬಿಡ್ತಾವೆ, ಭೂಮಿಯ ಗುರುತಕ್ಕೆ ಒಳಗಾಗಿ ತಿರುಗ್ತಾವೆ. ಸೊ ಹಾಗಾಗೇ ಈಗ ಬಾಹ್ಯಾಕಾಶ ತ್ಯಾಜ್ಯ ಅಂತ ಹೇಳ್ತೇವೆ. ಬಾಹ್ಯಾಕಾಶದಲ್ಲಿ ಇಂಥವು ಬೇರೆ ಬೇರೆ ದೇಶದವರೆಲ್ಲ ಉಪಗ್ರಹಗಳನ್ನು ಉಡಾವಣೆ ಮಾಡಿ ರಾಕೆಟಿನ ಭಾಳಷ್ಟು ಪಾರ್ಟ್ಗಳು ಬಾಹ್ಯಾಕಾಶದೊಳಗೆ ತಿರುಗ್ಲಕ್ಕತ್ತವೆ. ಸೊ ಅವುಗಳನ್ನೆಲ್ಲ ತೊಗೊಂಡು ಬಂದು
ಹೊಳ್ಳಿ ರೀಸೈಕಲ್ ಯೂಸ್ ಮಾಡಬೇಕು ಅಂತೇಳಿ ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ. ಕ್ಲಿಯರ್ ಆಯ್ತು ರೀ. ವಿಮೋಚನಾ ವೇಗ ಬೋ ಅಂತ ರಾಕೆಟ್ ಅಂದರೆ ಏನಂತ. ಸೊ ಹಾಗಾದ್ರೆ ಈಗ ನಾವು ನೆಕ್ಸ್ಟ್ ಬರ್ತೇವೆ. ಸ್ವಲ್ಪ ಇಂಪಾರ್ಟೆಂಟ್ ನೋಡ್ರಿ, ಇದು ಭೂಸ್ಥಿರ ಉಪಗ್ರಹ ಸಂಪರ್ಕ ಉಪಗ್ರಹ ಅಂತ ಹೇಳ್ತೇವೆ. ಭೂಸ್ಥಿರ ಅಥವಾ ಸಂಪರ್ಕ ಉಪಗ್ರಹಗಳು. ಸಂಪರ್ಕ ಉಪಗ್ರಹ ಅಂದ್ರೆ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಂತ ಹೇಳ್ತೇವೆ. ಭೂಸ್ಥಿರ ಉಪಗ್ರಹ ಡೆಫಿನಿಷನ್ ಇಲ್ಲ ಐತೆ ನೋಡ್ರಿ. ಭೂಸ್ಥಿರ, ಭೂ ಅಂದ್ರೆ ಏನ್ರಿ? ಭೂಮಿ. ಭೂಮಿಯಿಂದ ನೋಡಿದಾಗ ಈ ಉಪಗ್ರಹಗಳು ಹೆಂಗೆ ಕಂಡು ಬರ್ತಾವೆ? ಸ್ಥಿರವಾಗಿರುವಂಗ ಕಂಡು ಬರ್ತಾವೆ. ಸ್ಥಿರವಾಗಿರುವಂಗ ಕಂಡು ಬರುವುದರಿಂದಾಗಿ ಈ ಉಪಗ್ರಹಗಳಿಗೆ ಭೂಸ್ಥಿರ ಉಪಗ್ರಹ ಅಂತ ಕರೀತಾರೆ. ಇನ್ನು ಈ ಭೂಸ್ಥಿರ ಉಪಗ್ರಹಗಳನ್ನು ಎಲ್ಲಿ ಯೂಸ್ ಮಾಡ್ತೇವೆ ಅಂದ್ರೆ ಸಂಪರ್ಕ ಕ್ಷೇತ್ರದಲ್ಲಿ ಯೂಸ್ ಮಾಡ್ತೇವೆ. ಸಂಪರ್ಕ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಉಪಯೋಗಿಸುವುದರಿಂದಾಗಿ ಈ ಉಪಗ್ರಹಗಳಿಗೆ ಏನಂತ ಕರೀತಾರೆ ಅಂದ್ರೆ ಸಂಪರ್ಕ ಉಪಗ್ರಹ ಅಂತ ಕರೀತಾರೆ. ಏನಂತ ಕರೀತಾರೆ? ಸಂಪರ್ಕ ಉಪಗ್ರಹ ಅಂತ ಕರೀತಾರೆ. ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಒಂದು ಪಾಯಿಂಟ್ ಬರ್ತದ್ರಿ ಸರ್, ಉಪಗ್ರಹಗಳು ಭೂಮಿಯ ಸುತ್ತ ತಿರುಗ್ತಿರ್ತಾವು. ಹಾಗಾದ್ರೆ ಭೂಮಿ ಸುತ್ತ ತಿರುಗ್ತಿರ್ತಾವೆ. ಈ ಉಪಗ್ರಹ ಸ್ಥಿರವಾಗಿರುವಂಗೆ ಯಾಕೆ ಕಂಡು ಬರ್ತದೆ ಅಂದಾಗ ನೋಡ್ರಿ, ಇದು ಭೂಮಿ. ಸೊ ಇದು ಭೂಮಿಯ ಸುತ್ತಲಿರುವ ಒಂದು ಕಕ್ಷೆ. ಸೊ ಇವು ಭೂಸ್ಥಿರ ಉಪಗ್ರಹ, ಕಮ್ಯುನಿಕೇಶನ್ ಸ್ಯಾಟಲೈಟ್. ಈ ಉಪಗ್ರಹಗಳು ಭೂಮಿಯಿಂದ ಎಷ್ಟು ದೂರದೊಳಗಿರ್ತಾವೆ ಅಂದ್ರೆ ಕ್ಲಿಯರಾಗಿ ನೆನ್ಪಿಟ್ಕೋರಿ. ಭೂಸ್ಥಿರ ಉಪಗ್ರಹಗಳು ಭೂಮಿಯಿಂದ 36,000 ಕಿಲೋಮೀಟರ್ ಅಂತರದ ಕಕ್ಷೆ ಒಳಗಿರ್ತಾವು. ಫಸ್ಟ್ ಪಾಯಿಂಟ್. ಎಷ್ಟು ಅಂತರದೊಳಗಿರ್ತಾವೆ? 36,000 ಕಿಲೋಮೀಟರ್ ಅಂತರದ ಕಕ್ಷೆಯಲ್ಲಿರ್ತಾವೆ. ಎರಡನೇದೇನಂತ ಕೇಳಿದಾಗ ಈ ಉಪಗ್ರಹಗಳು ಭೂಮಿಯಿಂದ ನೋಡಿದಾಗ ಸ್ಥಿರವಾಗಿರುವಂತೆ ಕಂಡು ಬರ್ತಾವೆ. ಯಾಕ ಅಂತ ಕೇಳಿದಾಗ ನೆನ್ಪಿಟ್ಕೋರಿ, ಈ ಭೂಸ್ಥಿರ ಉಪಗ್ರಹ ಐತಲ್ರಿ, ಈ ಉಪಗ್ರಹದ ಪರಿಭ್ರಮಣ ಅವಧಿ ಅಂತ ಹೇಳ್ತೇವೆ. ಪರಿಭ್ರಮಣ ಅವಧಿ ಎಷ್ಟಾದ ಅಂತ ಕೇಳಿದಾಗ 24 ಗಂಟೆ ಐತಿ. 24 ಗಂಟೆ. ಅಲ್ಲದೆ ಭೂಮಿಯ ಭ್ರಮಣ ಅವಧಿ ಎಷ್ಟದ? ಭೂಮಿಯ ಭ್ರಮಣ ಅವಧಿ ಎಷ್ಟದ ಅಂದ್ರೆ 24 ಗಂಟೆ. ಭ್ರಮಣ ಅವಧಿ 24 ಗಂಟೆ ನೋಡ್ರಿ. ಅಂದ್ರೆ ಉಪಗ್ರಹದ ಪರಿಭ್ರಮಣ ಅವಧಿ 24 ಗಂಟೆ, ಭೂಮಿಯ ಭ್ರಮಣ ಅವಧಿ 24 ಗಂಟೆ. ಈಗ ಈ ಭೂಮಿ ಸುತ್ತ, ಈ ಭೂಮಿ ಹಿಂಗೆ ಒಂದು ರೌಂಡ್ ತಿರುಗೋದ್ರಾಗ ಉಪಗ್ರಹ ಅದು ಹೆಂಗೆ ತಿರುಗುತ್ತಲ್ಲ ಅದ್ರ ಮೂಲಕನೇ ಹಿಂಗೆ ತಿರ್ಕೋತ ಬರ್ತಿರ್ತದೆ ಇದು. ಹಾಗಾಗಿ ಸಂಪರ್ಕ ಉಪಗ್ರಹದ ಪರಿಭ್ರಮಣಾವಧಿ, ಭೂಮಿಯ ಭ್ರಮಣಾವಧಿ ಎರಡೂ ಒಂದೇ ಆಗಿರೋದರಿಂದ ಈ ಉಪಗ್ರಹಗಳು ಸ್ಥಿರವಾಗಿರುವಂಗೆ ಕಂಡು ಬರ್ತಾವೆ. ಒಂದು ಎಕ್ಸಾಮಲ್ಲಿ ಕ್ವಶನ್ ಮಾಡಿದ್ರಿ ಇದ್ರ ಬಗ್ಗೆ ರೀ. ಏನಂದ್ರೆ ಸಂಪರ್ಕ ಉಪಗ್ರಹಗಳು ಭೂಮಿಯನ್ನು ಸುತ್ತಲೂ ತೆಗೆದುಕೊಳ್ಳುವ ಸಮಯ ಅಂತ ಕೇಳಿದರು. ಆಪ್ಷನ್ ಎ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ, 24 ಗಂಟೆಗೊಮ್ಮೆ ಅಂತ ಕೊಟ್ಟಿದ್ರು. ಆನ್ಸರ್ ಯಾವ್ದಾಗುತ್ತಾ? 24 ಗಂಟೆಗೊಮ್ಮೆ. 24 ತಾಸಿನಾಗ ಭೂಮಿಗೆ ಒಂದು ರೌಂಡ್ ಹಾಕ್ತದ್ರಿ. ಯಾವುದೋ ಸಂಪರ್ಕ ಉಪಗ್ರಹ ಭೂಮಿದು ತನ್ನ ಮೈ ಸುತ್ತೋದು 24 ಗಂಟೆ. ಸೊ ಇದು ಭೂಮಿ ಇಲ್ಲಿ ಸ್ಯಾಟಲೈಟ್ ಐತೆ, ಇದು ಹೆಂಗೆ ತಿರುಗ್ತದಲ್ಲ ಕರೆಕ್ಟ್ ಆ ಟೈಮ್ ಬರ್ತದೆ. ಸೊ ಹಾಗಾಗಿ ಈ ಉಪಗ್ರಹಗಳು ಸ್ಥಿರವಾಗಿರುವಂಗೆ ಕಂಡು ಬರ್ತಾವು ಅಂತ ಹೇಳ್ತೇವೆ. ಇದ್ರ ಬಗ್ಗೆ ನಿಮಗೆ ಕ್ವಶನ್ ಏನು ಮಾಡ್ಬೋದು ಅಂದ್ರೆ, ಇವತ್ತಿನ ದಿನ ಪ್ರಪಂಚದ ಯಾವುದೇ ಸ್ಥಳದಿಂದ ಯಾವುದೇ ಸ್ಥಳಕ್ಕೆ, ಪ್ರಪಂಚದ ಯಾವುದೇ ಸ್ಥಳದಿಂದ ಯಾವುದೇ ಸ್ಥಳಕ್ಕೆ, ಯಾವುದೇ ಸ್ಥಳದಿಂದ ಯಾವುದೇ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸಲು, ಯಾವುದೇ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸಲು ಯಾವುದರಿಂದ ಸಾಧ್ಯ ಅಂತ ಕೇಳ್ಬೋದು. ಈ ಸಂಪರ್ಕ ಉಪಗ್ರಹದಿಂದ ಸಾಧ್ಯ ಆಗಿದೆ. ಪ್ರಪಂಚದ ಯಾವುದೇ ಸ್ಥಳದಿಂದ ಯಾವುದೇ ಸ್ಥಳಕ್ಕೆ ಇವತ್ತು ಸಂಪರ್ಕ ಕಲ್ಪಿಸ್ಲಿಕ್ಕೆ ಸಾಧ್ಯ ಆಗಿದ್ದು, ಲೈವ್ ಕ್ಲಾಸ್ಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗಿದ್ದು, ವಿಡಿಯೋ ಕಾಲ್ ಮಾಡ್ತೀವಲ್ಲ ಆ ವಿಡಿಯೋ ಕಾಲ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಯಾವ ಉಪಗ್ರಹದಿಂದ ಸಾಧ್ಯ ಆಗ್ಯದ ಅಂತ ಕೇಳಿದ್ರೆ ಸಂಪರ್ಕ ಉಪಗ್ರಹದಿಂದ ಸಾಧ್ಯ ಆಗ್ಯದ್ರಿ. ನಾಳೆ ಇದ್ರ ಮ್ಯಾಗ ಅಪ್ಲೈಡ್ ಕ್ವಶನ್ ಮಾಡ್ಬೋದು. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಸಭೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಸಿದರು. ಹಾಗಾದರೆ ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಯಶಸ್ವಿಯಾಗಲು ಸಾಧ್ಯವಾದದ್ದು ಯಾವ ಉಪಗ್ರಹದಿಂದ ಅಂತ ಕೇಳ್ಬೋದು. ಸಾಧ್ಯ ಆದದ್ದು ಯಾವ ಉಪಗ್ರಹದಿಂದ ಅಂತ ಕೇಳಿದ್ರಂದ್ರೆ ಸಂಪರ್ಕ ಉಪಗ್ರಹದಿಂದ. ಕ್ಲಿಯರಾಗಿ ನೆನ್ಪಿಟ್ಕೋರಿ. ಎಸ್ ಸರ್ನು. ಹಾಗಾದ್ರೆ ನೆಕ್ಸ್ಟ್ ಬರ್ತದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳ್ಬೋದ್ರಿ. ಪ್ರಪಂಚದ ಯಾವುದೇ ಸ್ಥಳದಿಂದ ಯಾವುದೇ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸಲು ಎಷ್ಟು ಉಪಗ್ರಹಗಳು ಬೇಕು ಅಂತ ಕೇಳ್ಬೋದು.
ಯಾವುದೇ ಸ್ಥಳದಿಂದ ಯಾವುದೇ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸಲು ಎಷ್ಟು ಉಪಗ್ರಹಗಳ ಅವಶ್ಯಕತೆ ಇದೆ? ಎಷ್ಟು ಉಪಗ್ರಹಗಳು ಬೇಕು ಅಂತ ಕೇಳಿದಾಗ ನೆನ್ಪಿಟ್ಕೋರಿ, ಕನಿಷ್ಠ ಅಂದರೆ 3 ಉಪಗ್ರಹಗಳ ಅವಶ್ಯಕತೆ ಐತ್ರಿ. ಪ್ರಪಂಚದ ಯಾವುದೇ ಸ್ಥಳದಿಂದ ಯಾವುದೇ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸ್ಲಿಕ್ಕೆ ಕನಿಷ್ಠ 3 ಉಪಗ್ರಹಗಳು, ಗರಿಷ್ಠ ಲೆಕ್ಕವಿಲ್ಲ. ಈಗ ಯಾಕೆ 3 ಉಪಗ್ರಹ ಅಂದ್ರೆ ಗೊತ್ತೇನ್ರಿ? ಈ ಉಪಗ್ರಹ ಭೂಮಿಗೆ ಹಿಂಗೆ ಪೂರ್ತಿ ಸಿಗ್ನಲ್ ಕವರ್ ಮಾಡ್ತು ಅಂತ ಇಟ್ಕೋರಿ. ಈ ಸ್ಯಾಟಲೈಟ್ ಹಿಂಗೆ ಪೂರ್ತಿ ಸಿಗ್ನಲ್, ಇದು ಪೂರ್ತಿ ಹಿಂಗೆ ಪೂರ್ತಿ ಸಿಗ್ನಲ್ ಕವರ್ ಆಗಿಬಿಡ್ತದೆ. ಸೊ ಹಾಗಾಗಿ ಪ್ರಪಂಚದ ಯಾವುದೇ ಸ್ಥಳದಿಂದ ಯಾವುದೇ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸ್ಲಿಕ್ಕೆ ಗರಿಷ್ಠ ಎಷ್ಟು ಉಪಗ್ರಹಗಳ ಅವಶ್ಯಕತೆ ಐತಿ ಅಂತ ಕೇಳಿದಾಗ 3 ಉಪಗ್ರಹಗಳ ಅವಶ್ಯಕತೆ ಆದ ಅಂತ ಹೇಳ್ತೇವೆ. ಹಾಗಾದ್ರೆ ನೆಕ್ಸ್ಟ್ ಏನಂದ್ರೆ, ಭಾರತ ದೇಶದ ಮೊದಲ ಸಂಪರ್ಕ ಉಪಗ್ರಹ ಯಾವುದು? ಇಂಡಿಯನ್ ಫಸ್ಟ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಯಾವುದು ಅಂದ್ರೆ ನೆನ್ಪಿಟ್ಕೋರಿ, ಭಾರತ ದೇಶದ ಮೊದಲ ಸಂಪರ್ಕ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಇಂಡಿಯನ್ ಫಸ್ಟ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಯಾಪಲ್, APPLE. ಭಾರತದ ಮೊದಲ ಸಂಪರ್ಕ ಉಪಗ್ರಹ ಯಾವುದಂದ್ರೆ ಯಾಪಲ್ಲ. ಇದನ್ನು 1980ರಲ್ಲಿ ಉಡಾವಣೆ ಮಾಡ್ತಾರೆ ಫ್ರೆಂಚ್ ಗಯಾನ ಕೌರವ್ ಕೇಂದ್ರದಿಂದ. ನೋಡ್ರಿ, ಇಲ್ಲಿ ಭಾರತದ ಮೊದಲ ಕೃತಕ ಉಪಗ್ರಹ ಅಂದ್ರೆ ತಿಳ್ಕೋರಿ ಇಂಡಿಯನ್ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಂದ್ರೆ ತಿಳ್ಕೋರಿ ಆರ್ಯಭಟ್ಟ. ಯಾವುದು? ಆರ್ಯಭಟ್ಟ. ಭಾರತದ ಮೊದಲ ಉಪಗ್ರಹ ಇಷ್ಟೇ ಇರಬೇಕು. ಇಂಡಿಯನ್ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಂದ್ರೆ ಆರ್ಯಭಟ್ ಉಪಗ್ರಹ ರೀ. ಇದನ್ನು ಎಷ್ಟರಲ್ಲಿ ಅಂದ್ರೆ 1975ರಲ್ಲಿ ಉಡಾವಣೆ ಮಾಡ್ತಾರೆ. ಎಲ್ಲಿದಿಂತ ಅಂತ ಕೇಳಿದಾಗ ರಷ್ಯಾ ದೇಶದಿಂದ ಇಂಟರ್ ಕಾಸ್ಮಸ್ C1 ಅನ್ನು ಉಡಾವಣಾ ವಾಹನ ಬಳಸಿ. ಹಾಗಾದ್ರೆ ಭಾರತದ ಮೊದಲ ಉಪಗ್ರಹ ಅಂದರೆ ಯಾವುದು ಕೊಡ್ಬೇಕ್ರಿ? ಆರ್ಯಭಟ್ಟ. ಹಾಗಾದ್ರೆ ಭಾರತದ ಮೊದಲ ಸಂಪರ್ಕ ಉಪಗ್ರಹ ಬತ್ತು ಅಂತ ಇಟ್ಕೋರಿ ಯಾಪಲ್. ಭಾರತದ ಮೊದಲ ಉಪಗ್ರಹ ಬತ್ತು ಅಂತ ಇಟ್ಕೋರಿ ಯಾವುದು? ಆರ್ಯಭಟ್ಟ. ಹಾಗಾದ್ರೆ ಭಾರತದ ನೆಲದಿಂದ ನೋಡ್ರಿ, ಭಾರತದ ನೆಲದಿಂದ ಉಡಾಯಿಸಲಾದ ಮೊದಲ ಉಪಗ್ರಹ ಅಂದ್ರೆ ರೋಹಿಣಿ. ಭಾರತದ ನೆಲದಿಂದ ಉಡಾಯಿಸಲಾದ ಮೊದಲ ಉಪಗ್ರಹ ಅಂದ್ರೆ ರೋಹಿಣಿ. ಭಾರತದ ಮೊದಲ ಉಪಗ್ರಹ ಅಂದ್ರೆ ಆರ್ಯಭಟ್ಟ. ಭಾರತದ ಮೊದಲ ಸಂಪರ್ಕ ಉಪಗ್ರಹ ಅಂದ್ರೆ ಯಾಪಲ್ಲ. ಹೇಳ್ತೀನಿ ರೀ ನೆಕ್ಸ್ಟ್ ಕ್ಲಾಸ್ ಒಳಗೆ. ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್ ಅಂತ ಬರ್ತಾ, ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಕೊಟ್ಟಿರ್ತೀನಿ. ಮತ್ತು ಭಾರತದ ಮೊದಲ ಕೃತಕ ರಾಕೆಟ್ ನೋಡ್ರಿ, ಇಲ್ಲಿ ಭಾರತದ ಮೊದಲ ಕೃತಕ ರಾಕೆಟ್ ಅಂದ್ರೆ ರೋಹಿಣಿ 75, ರೋಹಿಣಿ 75, RH-75 ಅಂತ ಹೇಳ್ತೇವ್ರಿ. ಸಿಂಗಲ್ ಸ್ಟೇಜ್ ರಾಕೆಟ್ ಇದು. ಕನ್ಫ್ಯೂಸ್ ಆಗ್ತದ್ರಿ. ಭಾರತದ ಮೊದಲ ರಾಕೆಟ್ ಅಂದ್ರೆ ರೋಹಿಣಿ 75. ಭಾರತದ ನೆಲದಿಂದ ಉಡಾಯಿಸಲಾದ ಮೊದಲ ಉಪಗ್ರಹ ಅಂದ್ರೆ ರೋಹಿಣಿ. ಭಾರತದ ಮೊದಲ ಉಪಗ್ರಹ ಅಂತ ಕೇಳಿದ್ರೆ ಆರ್ಯಭಟ್ಟ. ಭಾರತದ ಮೊದಲ ಸಂಪರ್ಕ ಉಪಗ್ರಹ ಅಂತ ಕೇಳಿದ್ರೆ ಯಾಪಲ್ ಅಂತ ಹೇಳ್ತು. ಇದನ್ನು 1980ರಲ್ಲಿ ಉಡಾಯಿಸಿದ್ರು. ಅಂದ್ರೆ ಸರ್ವೇ ಸಾಮಾನ್ಯ ಅಂದ್ರೆ ಇಷ್ಟರ ಮಾಹಿತಿ ನಮ್ಗೆ ಗೊತ್ತಿರ್ಬೇಕ್ರಿ. ಇನ್ನು ನಾವು ನೆಕ್ಸ್ಟ್ ಬರ್ತೇವ್ರಿ, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಗಳು ಅಂತ ಬರ್ತೇವೆ. ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್ ಯಾವಾಗ ಪ್ರಾರಂಭ ಅದು ಏನೇನು ಅನ್ನೋದೇನಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳುತ್ತಾ, ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.